ಕಲ್ಯಾಣಿ ಕಲ್ಯಾಣಿ ಆಡಿದ ಮಾತೆಲ್ಲ ಮಂತ್ರವಾಗಲ್ಲ, ಬಿಟ್ಟು ಹೂವೆಲ್ಲ ಹಣ್ಣಾಗಲ್ಲ ದೇವ್ರು. ಒಸಿ ಈಚಾಗಿ ಉದ್ರೋಯ್ತವೆ, ಒಸಿ ಕಾಯಾಗಿ ಉದ್ರೋಯ್ತವೆ, ಎಲ್ಲೋ ಒಸಿ ಹಣ್ಣಾಯ್ತವಷ್ಟೆ. ಹಂಗೆ ಜೀವನನೂವೆ ಅನ್ಕಂಡಂಗಿರಲ್ಲ. ಶಿವ ಏನು ಬರ್ದಿರ್ತಾನೋ ಅದೇ ಆಗದು. ನನ್ನ ಮುತ್ತೈದೆ ತನ ಹೋಗಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಕಲ್ಯಾಣಿ, ಏನು ಹೇಳ್ತಾ ಇದ್ದೀಯ ನೀನು? ನೀವು ಚಿಂತೆ ಮಾಡಬೇಡಿದೆ ಅವರು. ಕಂಬಳಿ ಗದ್ದಿಗೆ ಮಾಡಿ ಮಡಿ ಹಾಕಿ ಚರ್ಮ ಸುಲಿಯೋಕ್ಕೆ ಸಿದ್ಧ ಮಾಡ್ಕೊಳ್ಳಿ. ನಾನು ಹೊಸನೀರು ತಕ್ಕೊಂಬತ್ತೀನಿ, ಗಂಗಮ್ಮನ ಪೂಜೆ ಮಾಡುವ. ಕಲ್ಯಾಣಿ, ಮುತ್ತೈದೆಯಾಗಿ ಸಾಯ್ತೀನಿ ಅಂತ ಹೇಳಿ ನಿನ್ನ ಆಸೆ ಪೂರೈಸ್ಕೊಂಡ್ಬಿಟ್ಟಿಯ? ಅಯ್ಯೋ ನನ್ನ ದೇವತೆ, ನನ್ನ ಒಂಟಿ ಮಾಡಿಬಿಟ್ಬಿಟ್ಟು ಒತ್ತಿಗೆ ತುತ್ತ ಕೊಡುವ ನಮ್ಮಪ್ಪ ಶಿವನಿಗೆ ಶರಣಿಂದೆ, ಅಪ್ಪ ಶಿವನಿಗೆ ಶರಣಿಂದೆ. ಕಲ್ಯಾಣಿ, ಏನಾಯ್ತು? ಕಲ್ಯಾಣಿ, ಇದೇನ್ ಮಾಡ್ಕೊಂಡೆ? ಬಿಸಿ ಇಳಿಸಮ್ಮ ಅಂತ ಹೋದೆ, ಸುಟ್ಕೊಂಡ್ಬಿಟ್ಟಿದೆ. ಎಷ್ಟು ದಪ್ಪ ಹೇಳಿ ನಿಂಗೆ ಜೋಪಾನ ಅಂತ ನೋಡು ಹೆಂಗಾಯ್ತು. ನನ್ನ ಮಾತು ಕೇಳಿದ್ರೆ ತಾನೇ ನೀನು. ಅಯ್ಯೋ ಶಿವನೇ, ಹೊಸ ದೋತ್ರನೇ ಅರ್ಬಿಟ್ರಲ್ಲ ದೇವ್ರು. ನಿನ್ ಪಿರ್ಯಾಣಿಕ್ಕಿಂತ ದೊಡ್ಡದ ಈ ದೋತ್ರ, ಸುಮ್ಕಿರು. ಈಟ್ ಗಾಯ ಆದ್ರೆ ಹಿಂಗ ಆಡ್ತಿರಲ್ಲ, ನಂಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಿ ದೇವ್ರು? ಬಿಡ್ತು ಅನ್ನು. ನೀನಿಲ್ದೆಯ ಅರಗಳಿಗೆ ಇರ್ತೀನಿ ಅಂದ್ಕೊಂಡ್ಯ? ನೀನು ನನ್ನ ಪ್ರಾಣ, ನನ್ನ ಜೀವ. ಪ್ರಾಣನೇ ಹೊಂಟೋಗ್ಬಿಟ್ರೆ ನಾನು ನಿನ್ ಜೊತೆಲಿ ಬಂದ್ಬಿಡದೆಯ? ನಂಗೇನ್ ಕೆಲಸ ಇಲ್ಲಿ? ನಾನು ಇಕ್ಕತ್ತೀನಿ. ದೇವ್ರು, ಕೈ ಹಿಂಗಾಗದಲ್ಲ, ಹೆಂಗುಂಟಿ? ಅರೆ ಅಂದಂಗೆ ಇವತ್ತು ಆಚೆ ಬೀದಿ ಕೆಂಪೀರ್ ನಟ್ಟಿ ನ್ಯಾಯ ಇತ್ತಲ್ವಾ? ಒತ್ತಾರನೆ ನಾಯಕರು ಹೇಳ್ಕೊಳ್ಸಿದ್ರು, ನೀವು ಹೋಗಿ ಬರಬಾರ್ದಾ? ಅಯ್ಯಯ್ಯೋ, ಯಾವ್ಯಾವ್ದೋ ಯೋಚನೆಯಲ್ಲಿ ಮರ್ತೋಗ್ಬಿಟ್ಟಿದೆ ಕಣಪ್ಪ. ಸರಿಯಾದ ಸಮಯಕ್ಕೆ ಜ್ಞಾಪಿಸ್ದೆ. ಅಲ್ಲಿ 7 ಜನ ಸೇರೋರೋ ಏನೋ. ಪರವಾಗಿಲ್ಲ ಬಿಡುವಪ್ಪಯ್ಯ, ಎಲ್ಲ ನಮ್ಮವರೇ ತಾನೆ. ನೀವು ಹೋಗಿದ್ ಬಾ. ಹೋಯ್ತೀನಿ ಕಣಪ್ಪ. ಶಿವ, ಶಿವ 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 ಶಿವ, ನನಗೇಕೆ ಈ ಶೋಧನೆ? ನಂಗೆ ಸಿರಿ ಬೇಡ, ಸಂಪತ್ತು ಬೇಡ, ಒಡವೆ ವಸ್ತ್ರ ಬೇಡ,
ಇನ್ಯಾವತ್ತು ನನ್ನ ಕುಂಕುಮ ಅಳ್ಸಕ್ಕಿಲ್ಲ. ನನ್ನ ಕೈ ಬಳೆ ಒಡ್ಸಾಕಿಲ್ಲ. ಕಟ್ಟಿದ ತಾಳಿ ಕೀಳ್ಸಕ್ಕಿಲ್ಲ. ಕಾಲುಂಗ್ರ ತೆಗ್ಸಕ್ಕಿಲ್ಲ. ಪ್ರಾಣ ಬಿಡೋ ಯೋಚನೆ ಮಾಡಕ್ಕಿಲ್ಲ ಅಂತ ಮಾತು ಕೊಡಿದೆ ಅವರು. ನಿನ್ನ ಮಾತಿಗೆ ಬದ್ಧ ಮಾಡಿದಿ. ಋಣ ತೀರದೆ ನಾನು ಎಣ ಆಗಲ್ಲ. ನೀನೇ ಗತಿಯಂದು ನಂಬಿ ಬಂದವಳ ವಧಿಸಿ ಮತಿಗೇಡಿ ನಾನದೇ. ಸಂಗಣೆ, ಎಲ್ಲಿ ನನ್ನ ಮುದ್ದಿನ ಮಕ್ಕಳು ಮಲ್ಗವ ಇಲ್ಲ ಆಟ ಆಡ್ತಾವ? ಹಾಲು ಉಣ್ಸಿದ್ಯಾ ತಾನೇ? ನನಗೆ ಈಗಲೇ ನನ್ನ ಮಕ್ಕಳನ್ನ ಮುದ್ದಾಡಬೇಕು. ಒಡಿಯ, ನೀವದೇನೋ ಬೋಡ್ತಾವ ಹೋಗ್ಬೇಕು ಅಂತಿದ್ರಲ್ಲ, ಮರ್ತೋಗ್ಬಿಟ್ರಾ? ಓ ಹೌದಲ್ಲ ಸಂಗಣೆ, ಗೆಪ್ತಿನೇ ಇರಲಿಲ್ಲ ನೋಡು. ಅಲ್ಲ, ನನ್ನ ಮಕ್ಳ ಮುಖ ನೋಡ್ತಾ ಇದ್ರೆ ಏನು ತಾನೇ ಗೆಪ್ತಿ ಇರುತ್ತೆ ಹೇಳು? ಏನು ಗೆಪ್ತಿ ಇರೋಕ್ಕಿಲ್ಲ ಸಂಗಣೆ. ಅಲ್ಲಿಗೆ ನಾಳೆ ಹೋದ್ರಾತು. ಇವತ್ತೆಲ್ಲ ನಾನು ನನ್ನ ಮಕ್ಕಳನ್ನ ಮುದ್ದಾಡ್ಕೊಂಡೇ ಇರ್ತೀನಿ. ಇವತ್ತು ನಾನು ನನ್ನ ಮಕ್ಕಳನ್ನ ಎತ್ಕೋಬೇಕು, ಮುದ್ದಾಡಬೇಕು. ಎದ್ದವ ಒಡಿಯ, ಹೊಸ ಸುಮ್ಕಿರ್ತೀರಾ? ಸುಮ್ನೆ ಯಾರಾರ ಮಗಿನ ಮುಟ್ಟೋದು ಮುದ್ದಾಡೋದು ಮಾಡ್ತಾರಿಯೇ? ಓ, ಸೀಮೆಗೆ ಇಲ್ದಿರೋ ಮಕ್ಕಳನ್ನ ಹೆತ್ತೋಳಂಗೆ ಆಡ್ತೀಯಲ್ಲೇ? ಅವೇನು ನಿಂಗೊಬ್ಳಿಗೆ ಮಕ್ಕಳೇನಾ? ನನಗೆ ಮಕ್ಕಳಲ್ವಾ? ಏನ ಮಕ್ಕಳನ್ನ ಬಾಳೆಹಣ್ಣಿನ ಗೂಡ್ನಾಗಿಟ್ಟು ಬೆಳೆಸ್ತೀಯೇನೋ? ಸೀಮೆಗೆ ಇಲ್ದಿರೋ ತಾಯಿ ನೀನು. ಹೌದು ಒಡಿಯ, ನಾನು ಸೀಮ್ಗಿಲ್ಲದ ತಾಯಿಯೇ. ನನ್ನ ಮಕ್ಕಳು ಸೀಮ್ಗಿಲ್ಲದ ಮಕ್ಕಳೇ. ಅದಕ್ಕೆ ಯಾನೀಗ? ಏನ್ ಮಾತಾಡ್ತಿದ್ಯಾ ಅಂತ ಜ್ಞಾನ ಆಯ್ತಾ ನಿಂಗೆ? ನಾನು ನನ್ನ ಮಕ್ಕಳನ್ನ ಮುದ್ದಾಡಬಾರ್ದ? ಮುತ್ತಿಕ್ಬಾರ್ದ? ಯಾಕೆ ಯಾಕೆ ಅಂದೆ? ಯಾಕಂದ್ರೆ ಅವರು ದ್ಯಾವ್ರ ಮಕ್ಕಳು, ಅದಕ್ಕೆ. ಏಯ್, ದ್ಯಾವ್ರೆ ಕೊಟ್ಟಿರೋ ಮಕ್ಕಳಿರ್ಬೋದು, ಆದರೆ ದ್ಯಾವ್ರೆ ಅಲ್ವಲ್ಲ. ಗುಡಿಲಿ ಕೂತಿರೋ ಆ ದ್ಯಾವ್ರಿಗೂ ಮುಟ್ಟಿ ಪೂಜೆ ಮಾಡ್ತೀವಿ, ತೊಳೆದು ಶೃಂಗಾರ ಮಾಡ್ತೀವಿ. ಸಂಕಟ ಬಂದಾಗ ಅಪ್ಪಿ ಅಳ್ತೀವಿ, ಸಂತೋಷ ಆದಾಗ ಅಪ್ಪಿ ಮುದ್ದಾಡ್ತೀವಿ. ಅಂಥದ್ರಾಗೆ ನಮ್ಮ ಮಕ್ಕಳಿಗೆ ಏನಮ್ಮಿ ಕಟ್ಟು? ಒಡಿಯ, ನನ್ನ ತವ ಏನು ಕೇಳಬೇಡಿ. ಕಾಲ ಬಂದಾಗ ನಾನೇ ಹೇಳ್ತೀನಿ. ನಾವು ಮಾತ್ರ ಅಲ್ಲ, ಬೇರೆಯವ್ರು ಯಾರು ನನ್ನ ಮಕ್ಕಳನ್ನ ಮುದ್ದಾಡ್ಕೂಡ್ದು. ಏಯ್ ಸಂಕಣೆ, ಒಡಿಯ, ನೀವ ಕ್ವಾಣೆ ಕಾಲಿಟ್ರೆ ನನ್ ಮ್ಯಾಕ್ ಕಾಣೆ. ಸಂಕಣೆ, ಮಾವಯ್ಯ, ಅಲ್ಲ ಕಣಪ್ಪಯ್ಯ, ನಿನ್ನ ಮನಸ್ಸಿನಾಗೆ ಏನು ನಡೀತೈತೆ ಅಂತ ಹೇಳಿದ್ರಲ್ವ ನಮಗೂ ಅರ್ಥ ಆಗೋದು. ಅದು ಬಿಟ್ಬಿಟ್ಟು ಸುಮ್ಗೆ ಹಿಂಗೆ ಕೂತ್ಕೊಂಡ್ರೆ ಹೆಂಗೆ? ಪಂಚಾಯತಿ ಕಟ್ಟೆ ತಕ್ಕ ಹೋಗಿದ್ದೆ ತಾನೆ? ಹೋಗಿದ್ದೆ.
ಅವಮಾನ ಮಾಡಿಸ್ಕೊಂಡು ಬಂದಿದ್ದು ಆಯ್ತು. ಅವಮಾನ? ಏನು ಅವಮಾನ ಅಪ್ಪಯ್ಯ? ಯಾರು ನಿನ್ಗೆ ಅವಮಾನ ಮಾಡಿದ್ದು ಹೇಳು. ಹೋಗಿ ಒಬ್ಬೊಬ್ಬರನ್ನ ಕೊಚ್ಚಾಕ್ಬಿಡ್ತೀನಿ. ಏನದ್ದೆ? ಕೊಚ್ಚಾಕ್ಬಿಡ್ತೀಯೋ? ಸ್ಟೆಪ್ಪು ನಮ್ದೈತೆ ಕಲ. ಅವ್ರು ಆಡ್ತಾರೆ, ಆಡಿಸ್ಕೋಬೇಕು. ಅಟೆಯ ಏನ್ ತಪ್ಪು ಅಪ್ಪಯ್ಯ? ನೀ ಏನ್ ತಪ್ಪು ಮಾಡಿದ? ಈ 10 ಪೋಡಿಗೆ ನ್ಯಾಯ ಹೇಳೋ ಮನ್ಸ ನೀನು. ಮಗ, ನಮ್ಮಟ್ಟಿಲೇ ಯಜ್ಞ ಸತ್ ಬಿದ್ದಿರೋವಾಗ ಇಲಿ ಸತ್ತಿರೋ ಅಟ್ಟಿಗೆ ಹೋಗಿ ನ್ಯಾಯ ಹೇಳಿದ್ರೆ ಅವ್ರ ಒಪ್ಕೋತಾರ ಮಗ? ಅಪ್ಪಯ್ಯ, ನೀನು ಹಿಂಗೆ ಒಗ್ಟೊಗ್ಟಾಗಿ ಮಾತಾಡಬೇಡ. ಅದೇನು ಅಂತ ನೇರವಾಗಿ ಬಿಡಿಸಿ ಹೇಳು. ಅಲ್ಲ ಕಲ, ನಮ್ಮ ಕಡೆ ಅಟ್ಟಿ ಕೆಂಪಿರವನಲ್ಲ, ಅವ್ನು ನಮ್ಮ ಪೋಡ್ ಬಿಟ್ಟು ಹೋಗಿ ವರ್ಷಗಳೇ ಆಯಿತು. ಎಂಡ್ರ ಮನೆ ಸೇರ್ಕಂಡ. ಅಲ್ಲೇ ಹೊಸ್ಗೆ ಬಸರು ಬಾಣಂತನೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನು ನಡು ಮಟ್ಟಕ್ಕೆ ಬೆಳೆಸ್ದ. ಈಗ ನಮ್ಮ ಪೋಡ್ನ ನೆನೆಸ್ಕೊಂಡು ಬಂದವನೆ. ನಮ್ಮ ಪೋಡಿನ ಐಕ್ಳ ಜೊತೆ ಬ್ಯಾಟೆ ಪೂಜೆಗೆ ಸೇರಿಸ್ಕೊಳ್ಳಿ ಅಂತ ಕೇಳ್ಕೊಂಡವನೆ. ಅದಕ್ಕೆ ನಮ್ಮ ಐಕ್ಳು ಒಪ್ತಾರ? ಆಗಕ್ಕಿಲ್ಲ ಅಂತ ನ್ಯಾಯಕ್ಕೆ ಕರೆದಿದ್ರು ಕಲ. ಜ್ಞಾನ ಬಂದಾಗ ಕೇರಿ ಸೇರ್ಕೊಳ್ಳೋಕೆ ಕುಲಾಚಾರ ಅಂದ್ರೆ ಅತ್ತೆ ಮನೆ ಆಸ್ತಿ ಅನ್ಕೊಂಡ್ಬಿಟ್ನ ಅವನು. ಮಕ್ಕಳು ಹುಟ್ಟಿದಾಗ ಕುಲ ಸೇರಿಸ್ಲಿಲ್ಲ, ಕುಲಸ್ಥರಿಗೆ ಒಪ್ಪತ್ತು ಊಟ ಹಾಕಿಸ್ಲಿಲ್ಲ, ಬೆಟ್ಟದ ಏನ್ಪಾದ ತಾವ ಮಕ್ಕಳನ್ನಿಟ್ಟು ಹೆಸರು ಕರೆಸ್ಲಿಲ್ಲ, ಮಕ್ಕಳಿಗೆ ತಿಂಗಳು ತುಂಬಕ್ಕೆ ಮುಂಚೆ ಕುಲಾಚಾರದ ಪ್ರಕಾರ ಹೂ ಮುದ್ರೆ ಶಂಕು ಮುದ್ರೆ ಹಾಕಿಸ್ಲಿಲ್ಲ. ಈಗ ಅದು ಯಾವ ಮುಖ ಹೊತ್ಕೊಂಡು ಬಂದವನೇ ಬೇಟೆ ಪೂಜೆಗೆ ಮಕ್ಕಳನ್ನ ಸೇರಿಸ್ಕೊಳ್ಳಿ ಅಂತ? ಅಪರಾಧಕ್ಕೆ ದಂಡ ಹಾಕ್ಸಿ ಪೋಂಡಿಂದ ಆಚೆ ಹಾಕ್ಬೇಕಿತ್ತು. ನೀನ್ ಏನ್ ಹೇಳಿದೆ ಅಪ್ಪಯ್ಯ ಅವನಿಗೆ? ಹಂಗಂದಿದ್ದಕ್ಕೆ ಕಣಪ್ಪ ಕುಲ್ದವ್ರ ಮುಂದೆ ತಲೆ ತಗ್ಸೋ ಮಾತು ಕೇಳ್ಕೊಂಬಂದಿದ್ದು. ಅದು ಅವರಿಂದ. ಏನಂದೆ? ನೀನ್ ತಲೆ ತಗ್ಸೋ ಮಾತಾಡಿದ್ನ ಅವನು? ಏನಂದ ಅಮ್ಮ? ನಿನ್ನ ಮಗ ನೀಲೇಗೌಡನು ಪೋಡ್ ಬಿಟ್ಟು ಹೋಗಿ ಎಷ್ಟೋ ಕಾಲ ಆಯ್ತು. ಅವನಿಗೂ ಮಕ್ಕಳು ಮರಿ ಆಗಿರ್ತವೆ. ಅವಕ್ಕೆ ಹೂ ಮುದ್ರೆ ಸಂಕ್ ಮುದ್ರೆ ಹಾಕ್ಸೋನ? ಮುಂದೊಂದಿನ ಕರ್ಕೊಂಬಂದ್ರೆ ನೀವು ಬೇಟೆ ಪೂಜೆಗೆ ಸೇರಿಸ್ಕೊಳಕ್ಕಿಲ್ವಾ? ಅಂದ್ರೆ ನಿಮ್ಗೊಂದು ನ್ಯಾಯ ಪೋಡ್ಗೊಂದು ನ್ಯಾಯವಾ ಅಂದ. ಅವನ ಮಾತಿಗೆ ನಾನು ಏನು ಉತ್ತರ ಕೊಡ್ಲಿ ಹೇಳಿ? ಏನು ನಿಮ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ನ ಅಮ್ಮ? ಅಷ್ಟೊಂದು ಸೊಕ್ಕ ಬಡ್ಡಿ ಐದನ್ಗೆ? ಏಯ್ ಬಾರ್ಲ, ಅವನಿಗೊಂದು ಗತಿ ಕಾಣಿಸವ. ಏಯ್ ನಿಂತ್ಕೊಳ್ರಲ್ಲ ವಸಿ, ಅವಿವೇಕಿ ಥರ ಮಾತಾಡ್ಬೇಡಿ. ತೆಪ್ಪು ನಮ್ದೈತಕ್ಕಲ್ಲ. ಅವನ ಆಡಿದ ಮಾತಿಗೆ ಇಡೀ ಪೋಡೆ ಸುಮ್ಕೆ ನಿಂತಿತ್ತು. ಅಂಥದ್ರಾಗೆ ನಾ ಏನಪ್ಪ ಮಾತಾಡೋಕ್ಕಾಯ್ತದೆ? ನೋಡಿದ್ರ ಊರ ಗೌಡನ ಮಾನ ಎಲ್ಲಿಗೆ ಬಂತು? ನಾವು ಸರಿ ಇದ್ರೆ ಕಲ ಊರಿಗೆ ನ್ಯಾಯ ಹೇಳಕ್ಕೆ ಅಕ್ಕಿರೋದು. ನಾನು ನೀಲೇಗೌಡ ಸಂಕವನ್ನು ಕರ್ಕೊಂಬಂದು ನಮ್ಮ ಪೋಡಕ್ಕೆ ಸೇರಿಸ್ಕೊಂಡ್ಲೇಬೇಕು. ನೋಡ್ರಪ್ಪ, ನಿಮಗೆ ಕೈ ಮುಗಿತೀನಿ. ನನ್ನ ಆಸೆ ಈಡೇರ್ಸಕ್ಕೆ ಹಣಿ ಮಾಡಿಕೊಡ್ರಪ್ಪ, ಹಣಿ ಮಾಡಿಕೊಡ್ರು. ಅಪ್ಪಯ್ಯ, ಅಲ್ಲಿಗೆ ಹೋಗೋದಂದ್ರೆ ಹುಡುಗಾಟ ಅನ್ಕೊಂಡಿದೀಯಾ? ಬೇಡ ಅಪ್ಪಯ್ಯ, ಬಸ್ಸಿ ನನ್ನ ಮಾತು ಕೇಳು. ವಯಸ್ಸಿನಾಗಿರೋ ನಾವೇ ಅಲ್ಲಿಗೆ ಹೋಗೋದಕ್ಕೆ ನಮ್ಮ ಎದೆ ನಡುತ್ತಾ ಇದೆ. ಅಂತಾದ್ರಾಗ ನೀನು ಅಲ್ಲಿ ಗಂಟ ನಡ್ಕೊಂಡು ಬರೋದುಂಟಾ? ಯೋಚನೆ ಮಾಡೋ. ನಡೆಯೋಕ್ಕಾಗಲಿಲ್ಲ ಅಂದರೆ ಪ್ರಾಣ ಹೊಂಟೋದ್ರೂ ಚಿಂತೆ ಇಲ್ಲ. ನನಗೆ ಮಾನ ಮುಖ್ಯ. ಓಡ್ ಕಟ್ದೋನು ನಾನೇ, ನ್ಯಾಯ ಕುಂತೋನು ನಾನೇ. ಅಂಥದ್ರಾಗೆ ನಮ್ಮ ಅಟ್ಟಿಯವರೇ ಕುಲಾಚಾರ ತಪ್ಪಿದ್ರೆ ಏನ್ಲ ಅರ್ಥ? ನೋಡ್ರಲ್ಲ, ನಾನೀಗ ಹೋಗ್ಲೇಬೇಕು. ನಾನು ಕರ್ಕೊಂಡು ನಡೀರಿ. ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಒಬ್ಬನೇ ಹೋಗ್ತೀನಿ. ಮಾವಯ್ಯ, ನಿಮ್ದಮ್ಮಯ್ಯ ಅಂತೀನಿ, ಸಮಾಧಾನ ಮಾಡ್ಕೊಳ್ಳಿ, ವಿಚಾರ ಮಾಡುವ. ಏನವ ವಿಚಾರ ಮಾಡೋದು? ನಿಮ್ಗಳ ಮಾತು ಕೇಳಿ ನಾವೆಲ್ಲ ಇದ್ದು ಆ ಸಂಕವನ್ನ ತಪ್ಪಲಿ ಮಾಡಿ ಕಾಡುಗಟ್ಬಿಟ್ವಿ. ನಮ್ಮ ಪೋಡಿಗೆ ಎಷ್ಟೋ ಒಳ್ಳೇದು ಮಾಡೋಳೆ, ಅಂಥೊಳಗೆ ನಾವು ತಾನು ಏನು ಕೊಟ್ವಿ ಹೇಳು? ಯಾರಂಗೂ ಇಲ್ಲದೆ ಬಾಳಿ ಬದುಕಿ ನಾಳೆ ನಮ್ಮ ಪೋಡಿಗೆ ಬರ್ತಾರ? ನಮ್ಮ ಕುಲಕ್ಕೆ ಸೇರ್ತಾರ? ಜನ ಸೇರಿಸ್ತಾರ? ಬೋರ್ಡ್ ಕಟ್ಟಿದ ಈ ದುಂಡೇಗೌಡನ ವಂಶದ ಕುಡಿ ಪೋಡಿಂದ ಹೊರಗಡೆನೆ ಉಳ್ಕೊಂಬಿಟ್ರೆ ನಾನು ಬದುಕಿದ್ದು ಏನವ್ವ ಪ್ರಯೋಜನ? ನನ್ನ ಜೀವ ಹೋಗೋದ್ರೊಳಗಾಗಿ ಆ ಮಕ್ಕಳನ್ನ ಕರ್ಕೊಂಬಂದು ಹೂ ಮುದ್ರೆ ಸಂಕ ಮುದ್ರೆ ಹಾಕ್ಸಿ ನನ್ನ ಕುಲಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ.
ಆಮೇಲೆ ಅವರಿಷ್ಟ ಏನು ಬೇಕಾದರೂ ಮಾಡ್ಕೊಂಡ್ಲಿ. ನಾನೀಗ ಹೋಗಲೇಬೇಕು ಗಂಡ್ರಪ್ಪ, ಹೋಗಲೇಬೇಕು. ಅರ್ಥ ಆಯಿತು ಅಪ್ಪಯ್ಯ, ಅರ್ಥ ಆಯಿತು. ನೀನು ಇಷ್ಟು ನೊಂದ್ಕೊಂಡಿದ್ಯಾ ಅಂದ್ಮ್ಯಾಕೆ ನೀನು ತಡೆಯೋದ್ರಲ್ಲಿ ಅರ್ಥ ಇಲ್ಲ. ಹೋಗುಮ ಅಪ್ಪಯ್ಯ, ಹೋಗುಮ. ಸಂಕವನಿಗೆ ಈಗಾಗಲೇ ಹೆರಿಗೆ ಆಗಿರುತ್ತೆ, ಕೂಸು ಹುಟ್ಟಿರುತ್ತೆ. ಕೂಸನ್ನು ಬರಿಗೈಲಿ ನೋಡಬಾರ್ದಲ್ವಾ ಅಪ್ಪಯ್ಯ? ಅದಕ್ಕೆ ಕೂಸಿಗೆ ಬಾಣಂತಿಗೆ ಹೆಚ್ಚುಗಟ್ಟಲೆ ತಗೊಂಡು ಹೋಗಬೇಕು. ಕೊಬ್ಬರಿ, ಕಾಡುಬಾಳೆ, ಹೆಜ್ಜೇನು, ಕಿರ್ಜೇನು, ಬಿದಿರುಗೆಣಸು, ಬೆಣ್ಣೆ, ತುಪ್ಪ, ಕೂಸಿಗೆ ಹುಲಿ ಚರ್ಮದ ಅಂಗಿ, ಹುಲಿಯುಗುರು ಎಲ್ಲ ತಗೊಂಡು ಹೋಗಬೇಕು. ಅದನ್ನು ನಾವೆಲ್ಲ ಅಣಿ ಮಾಡ್ಕೊಳ್ತೀವಿ. ಒತ್ತಾರನೇ ಹೊಂಟ್ಬಿಡವ. ಈಗ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತಲ್ವ ಅಪ್ಪಯ್ಯ? ಏನ್ರಪ್ಪ ನೀವು ಹೇಳ್ತಾ ಇರೋದು ನಿಜ ಏನ್ರಪ್ಪ? ಸತ್ಯ ಕಣಪ್ಪ, ನಿನ್ನ ಪಾದಾಣಿಗೂ ಸತ್ಯ. ನಡಿಯಪ್ಪ, ಈಗಲಾದರೂ ಇಟ್ಟುಣ್ಣವ. ಆಯಿತು, ನನಗೀಗ ಸಮಾಧಾನ ಆಯಿತು. ಕೊಡವ. ಮಾದಪ್ಪ, ಏಳು ಮಲೆ ಹೆತ್ತಯ್ಯ, ನನ್ನ ಅಪ್ಪನ ಮನೆದ್ಯಾವ್ರೆ. ಯಾವ ಹೆಣ್ಣಿಗೂ ಈ ಕಷ್ಟ ಬೇಡ ತಂದೆ. ಕೂಡಿದ ಗಂಡಂಗೆ ಮಕ್ಕಳನ್ನ ಮುದ್ದಾಡಬೇಡ, ಮುತ್ತಿಗೆ ಬೇಡ ಅಂತ ಹೇಳಕ್ಕೆ ಶಾನೆ ಸಂಕಟ ಆಯ್ತೈತೆ. ನೀ ಹೂಡಿರೋ ಈ ಪರೀಕ್ಷೆನಾಗೆ ನನ್ನನ್ನು ಗೆಲ್ಲೋ ಹಂಗೆ ಮಾಡು ತಂದೆ. ಏನಪ್ಪ ನನ್ನ ಒಡೆಯ, ಏನಪ್ಪ ನಿನ್ನ ಮಾಯೆ? ದುಷ್ಟರ ಮನೆಗೆ ಬೆಂಕಿ ಆಯ್ತೀನಿ, ನಮ್ದೋರ್ ಮನೆಯಲ್ಲಿ ತುಂಬಿ ತುಳ್ಕಾಡ್ತೀನಿ ಅಂತ ಹೇಳ್ದೆಯಲ್ಲ. ಹರಳಯ್ಯನಂತ ಶಿವಭಕ್ತರ ಮನೆಯಲ್ಲಿ ರಕ್ತದ ಕೋಡಿನೇ ಹರಿಸ್ಬಿಟ್ಟೆಲ್ಲ ಶಿವನೇ. ಜೇನುಗೂಡಂಗಿದ್ದ ಸಂಸಾರನ ಮಸಣ ಮಾಡ್ಬಿಟ್ಟೆಲ್ಲ ತಂದೆ. ಸೇವೆ ಮಾಡಿದವ್ರ ಮನೆ ಸೇವಕ ಆಯ್ತೀನಿ ಅಂದ್ಬಿಟ್ಟು ಹಿಂಗೆ ಮಾಡೋದು ಧರ್ಮವೇ ನನ್ನ ಒಡೆಯ? ಕಂದ ಕನ್ನಯ್ಯ, ನನ್ನನ್ನೇ ಬೈತಿದೆಯಲ್ಲಪ್ಪ. ನೀನಿನ್ನು ಚಿಕ್ಕವನು. ಧರ್ಮ ಕರ್ಮ ಏನೆಂದು ನಿನಗಿನ್ನೂ ತಿಳಿದಿಲ್ಲ. ಕಬ್ಬು ಅರೆದಾಗಲೇ ಹಾಲಾಗೋದು, ಕುದಿದಾಗಲೇ ಬೆಲ್ಲ ಆಗೋದು. ಸಾವಿರಾರು ಉಳಿಪೆಟ್ಟು ತಿಂದ ಮೇಲೇನೆ ಕಗ್ಗಲ್ಲು ಸುಂದರವಾದ ಶಿಲ್ಪವಾಗುವುದು. ದುಷ್ಟರ ನಾಶವಾಗಬೇಕು ಅಂದರೆ ಶಿಷ್ಟರು ಕಷ್ಟಪಡಲೇಬೇಕು. ದೇಹ ದಂಡನೆಯಾಗಬೇಕು, ಮನಸ್ಸು ಮಥನವಾಗಬೇಕು ಕಂದ. ಸಾವಿರಾರು ದೇವತೆಗಳಿಗೆ ಅಮೃತ ಕುಡಿಸುವುದಕ್ಕೋಸ್ಕರ ಶಿವನೊಬ್ಬ ವಿಷ ಕುಡಿಯಲಿಲ್ಲವೇ ಕಂದ? ಅದೇ ರೀತಿ ದುಷ್ಟ ಶ್ರವಣನ ಸಂಹಾರವಾಗಿ ಸಾವಿರಾರು ಪ್ರಜೆಗಳಿಗೆ ನೆಮ್ಮದಿಯ ಅಮೃತ ಕುಡಿಸಬೇಕು ಎಂದರೆ
ಹರಳಯ್ಯ ಹರನಾಗಬೇಕು, ವಿಷ ಕುಡಿಯಲೇಬೇಕು. ಅಪ್ಪ ತಂದೆ, ಇಸಾ ಕುಡ್ದು ಅರಗಿಸ್ಕೊಳಕ್ಕೆ ಹರಳಯ್ಯ ನೀನು ಹರನೇ? ಅವನು ಉಪ್ಪು ಹುಳಿ ಖಾರ ತಿನ್ನೋ ನರಮನಸ. ಅವನಿಗಿಂತಿಂತ ಘೋರ ಕಷ್ಟಗಳನ್ನು ಕೊಟ್ಬಿಟ್ರೆ ಹೆಂಗಪ್ಪ ಸಹಿಸೋದು? ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಪ್ರತಿಯೊಂದು ಆತ್ಮನೂ ಪರಮಾತ್ಮನೇ ಕಣಪ್ಪ. ನಾನೇ ಪರಮಾತ್ಮ, ಪರಮಾತ್ಮನೇ ಪರಮೇಶ್ವರ ಎಂಬ ಸತ್ಯವನ್ನು ತಿಳಿದುಕೊಳ್ಳದೆ ಕಾಮ, ಕ್ರೋಧ, ಹಸಿವು, ಬಾಯಾರಿಕೆ, ಆಸೆ, ವ್ಯಾಮೋಹಗಳಿಗೆ ಬಲಿಯಾಗಿ ತಮ್ಮನ್ನು ತಾವೇ ಮರೆತು ಹೋಗಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡ ಕೆಲವರು ಮಾತ್ರ ಬುದ್ಧಿವಂತರಾಗ್ತಾರೆ, ಬಸವಣ್ಣ ಆಗ್ತಾರೆ, ಪವಾಡ ಪುರುಷರಾಗ್ತಾರೆ, ದೇವರಾಗ್ತಾರೆ. ನೀನು ನೋಡುತ್ತಿರುವುದು ಹೋಳಿಗೆಯ ಮೇಲಿನ ಕಣಕ ಮಾತ್ರ. ಹೂರಣದ ದರ್ಶನ ನಿನಗಿನ್ನೂ ಆಗಿಲ್ಲ ಕನ್ನಯ್ಯ. ಅದನ್ನು ತೋರಿಸ್ತೀನಿ, ಸ್ವಲ್ಪ ಕಾಯ್ಕೊಂಡಿರು ಅಷ್ಟೇ. ಮಲ್ಲಜವ ದೊಡ್ಡನೆ ಬೀರ ಆಯ್ತೇನ್ರು? ಬಿರ್ಬಿರ್ನು ಒಂಡ್ರು ಆಯ್ತೀರಪ್ಪಯ್ಯ, ಎಲ್ಲ ಗಂಟು ಕಟ್ತಾ ಇದೀವಿ. ಯಾಕಂಗ್ ಗಾಬರಿ ಮಾಡಿಯೇ? ನೀ ಸುಮ್ಮನೆ ಕುಂತ್ಕೋಪ್ಪ. ಎಲ್ಲ ಇವನ ನನ್ನೇ ಗಾಬರಿ ಮಾಡಿ ಅಂತೇನ್ಲ? ಶಾನೆ ದೂರ ಹೋಗ್ಬೇಕು, ಅಡ್ಗುಡ್ಡ ಹತ್ತಿಳಿಬೇಕು, ಶಾನೆ ಒತ್ತಾಯ್ತದೆ ಅಂತ ಹೇಳ್ದವ್ ನೀನೆ ಅಲ್ಲ. ಇಷ್ಟೊತ್ತು ಮಾಡ್ಕೊಂಡು ಹೋದ್ರೆ ನಾವು ತಲುಪಕ್ಕಾಯ್ತದ? ಒತ್ತು ನೆತ್ತಿಗೆ ಬರೋಷ್ಟೊತ್ತಿಗೆ ಒಂದು 4-5 ಪೋಡಾದ್ರೂ ಕಡ್ದ್ರಲ್ವೇ ಸುಧಾರಿಸ್ಕೊಂಡು ಮುಂದಕ್ಕೆ ಹೋಗೋದು. ಏಯ್ ಕರೀಲ ನಿನ್ ತಮ್ಮನ್ನ? ಲೇ ಕರಿಯೋ ನಿನ್ನ ಹೆಂಡ್ರನ್ನ. ಆಯ್ತ್ಕಂಡು ಬಿಡಪ್ಪಯ್ಯೋ, ಒತ್ತು ನೆತ್ತಿಗೆ ಬರೋ ಹೊತ್ತಾಗ 4 ಪೋಟ್ ಕಡ್ದು ಬಿಡ್ತೀಯ ನೀನು. ಏನು ಕತೆ ಅಪ್ಪಯ್ಯ ನಿಂದು? ಅಲ್ಲ, ಈ ವಯಸ್ಸಿನಾಗ ಈ ಪಾರ್ಟಿ ಉರ್ತಾ ಉರಿಯ ನೀನು ವಯಸ್ಸಿದ್ದಾಗ ಅದೆಷ್ಟು ಪೋಟ್ ಸುತ್ತಿದೀಯೋ ಏನೋ. ಗಟ್ಟಿ ಆಸಾಮಿ ಕಣಪ್ಪಯ್ಯ ನೀನು, ಗಟ್ಟಿ ಆಸಾಮಿ. ಕಿರಿ ಸೊಸೆ, ಕಿರಿ ಮಗ, ಅದ್ರಲ್ಲೂ ಕಿರಿ ಮೊಮ್ಮಗನ್ ನೋಡೋ ಸಂತೋಷಕ್ಕೆ ನಮ್ಮ ಮಾವಯ್ಯ ಗಂಟೆಗೆ 3 ಮೈಲಿ ಆರೋಂಗ್ ಕಾಣಿಸ್ತಾ ಐತೆ. ಏನವ ಆಡ್ಕತ್ತಿದ್ಯ ನನ್ನ? ನಾನು ವಯಸ್ಸಿನಲ್ಲಿರೋವಾಗ ಗಂಟು 3 ಮೈಲಿ ಅಲ್ಲ, ಗಂಟೆಗೆ 6 ಮೈಲಿ ಆಡ್ತಿದ್ದೆ. ಬ್ಯಾಟ್ಗೆ ಅಂತ ಒಂಟು ಬಿಟ್ರೆ ಒತ್ ಮುಳುಗೋಷ್ಟೊತ್ತಿಗೆ ಬರ್ಲಾರ್ದಷ್ಟು ಒತ್ಕೊಂಡ್ ಬರ್ತಾ ಇದ್ದೆ. ನೀನಂತ ಮಹಾಶೂರ ಅಂತ ಗೊತ್ಬಿಡಪ್ಪಯ್ಯೋ. ಅಷ್ಟಿಲ್ದೆ ಒಂಟಿ ಒಕ್ಲಾಗ್ ಬಂದು ತಳ ಒಕ್ಲಾಗಿ ತಳ ಊರಿ ಈ ಪಾಟಿ ಪೋಡ್ ಕಟ್ಟಕ್ಕಾಯ್ತದ? 10 ಪೋಡ್ಗೆ ಗತ್ತಗಾರನಾಗಿ ಮೆರೆಯಕ್ಕಾಯ್ತದ? ಅಪ್ಪಯ್ಯ, ನಿನ್ನಂತವನ್ ಮಕ್ಕಳಾಗುಟ್ಟಿದ್ದು ನಮ್ಮ ಪುಣ್ಯ ಅಪ್ಪಯ್ಯ, ನಮ್ಮ ಪುಣ್ಯ. ಕಟ್ದೆ ಕಣಪ್ಪ, ಕಟ್ದೆ. ಅವತ್ತು ನಾ ಒಂಟಿಯಾಗಿ ಬಂದಾಗ ನನ್ನ ರಟ್ಟೆಲಿ ಶಕ್ತಿ ಇತ್ತು, ಎದೆಲಿ ಛಲ ಇತ್ತು, ಹಿಂಗೆ ಆಗ್ಬೇಕು ಅನ್ನೋ ಗುರಿ ಇತ್ತು. ಜೊತೆಗೆ ಆ ಬೆಟ್ಟದಯ್ಯ ನನ್ನ ಮನಸ್ಸಿನಾಗೆ ಬೆಟ್ಟದಷ್ಟು ಆಸೆ ತುಂಬದ, ಅದನ್ನು ಈಡೇರಿಸೋಷ್ಟು ಶಕ್ತಿನೂ ಕೊಟ್ಟ. ನನಗೂ ಈ ಸಂಸಾರ ಸಾಗರದಲ್ಲಿ ಈಜಿ ಸಾಕಾಗೋಗೈತೆ. ಈ ಸಂಸಾರ ಜಂಜಾಟದಿಂದ ಹೊರಗಡೆ ಬರಬೇಕು ಅಂತೀನಿ, ಆದರೆ ಯಾಕೋ ಏನೋ ಜವಾಬ್ದಾರಿನೋ ವ್ಯಾಮೋಹನೋ ನನ್ನ ಮತ್ತೆ ಎಳ್ಕೊಂಡು ಬರ್ತಾನೇ ಐತೆ. ಮದುವೆ ಆಯಿತು, ಮಕ್ಕಳಾಯಿತು, ಆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋ ಚಿಂತೆ, ಆ ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳು ನೋಡಬೇಕು ಅನ್ನೋ ಆಸೆ. ಇದ್ರ ಮಧ್ಯೆ ನಮ್ಮ ನೀಲನಿಗೆ ಸರಿಯಾದ ಎಣ್ಣೆ ಸಿಕ್ಕಲಿಲ್ಲ. ಹೆಣ್ಣು ಸಿಕ್ಕಿದ್ರೂ ವಂಶದ ಕುಡಿನೇ ಬೆಳೀಲಿಲ್ಲ. ಆದರೆ ಏನೋ ಆ ನಮ್ಮಪ್ಪನ ದಯದಿಂದ ಈಗ ವಂಶದ ಕುಡಿ ಬೆಳೀತಾ ಐತೆ. ಅದನ್ನು ನೋಡಬೇಕು ಅನ್ನೋ ಆಸೆ. ಅಪ್ಪ ಬೆಟ್ಟದಯ್ಯ, ಮನಸ್ಸಿನಾಗೆ ಎಲ್ಲ ಆಸೆ ತುಂಬಿದವನು ನೀನೇ, ನಡೆಸೋನು ನೀನೇ. ಆ ಮಕ್ಕಳನ್ನ ಕರ್ಕೊಬಂದು ಕುಲಕ್ಕೆ ಸೇರಿಸಿ ಕುಲದ ಮುದ್ರೆ ಒತ್ತಿಸ್ಬಿಟ್ರೆ ಸಾಕಣಪ್ಪ. ಅಲ್ಲಿಗೆ ನನ್ನ ಋಣ ತೀರೋಯ್ತದೆ. ಇಷ್ಟಾದರೆ ಸಾಕು, ಆಮೇಲೆ ನಾನು ಸತ್ರೂ ಸರಿನೇ. ಅಪ್ಪಯ್ಯ ಬಿಡ್ತು ಅನ್ನು, ಅಪ್ಪಯ್ಯ ಬಿಡ್ತು ಅನ್ನು. ನೀ ಹೇಳ್ದಂಗೆ ಆಸೆ ಕೊಡೋನು ಆ ಬೆಡ್ದೈನೇ ಅಂದಮೇಲೆ ನೀ ಯಾಕೆ ಬೇಡ ಅನ್ಬೇಕು? ಆಸೆನೂ ಕೊಡು, ಅದನ್ನ ಈಡೇರಿಸೋ ಶಕ್ತಿನೂ ಕೊಡಪ್ಪ ಅಂತ
ಆ ಬೆಡ್ದೈನ್ ಕೇಳಬೇಕು ಅಷ್ಟೇ. ಅದನ್ನು ಬಿಟ್ಟು ಸಂತೋಷವಾಗಿ ಹೊರಡೋ ಸಮಯದಲ್ಲಿ ಸಾವಿನ ಮಾತಾಕಾಡಿಯೇ ನಡಿ. ಆಯ್ತು ನಡೀರಪ್ಪ, ನಡೀರು. ಅಲ್ಲದವ ಎಲ್ಲ ತಕೊಂಡೇನವ? ಹ್ಞೂ ಮಾವಯ್ಯ, ಬೆಟ್ಟದ ಗೆಣಸು, ಬ್ಯಾಲದ ಕಾಯಿ, ಕೊಬ್ಬರಿ, ಕಾಯೆಣ್ಣೆ, ಕಾಳು, ಕಾಳುಮೆಣಸು, ಕೆರೆ ಮಣ್ಣು, ಸಾಂಬ್ರಾಣಿ ಪುಡಿ, ಖರ್ಜೂರ ಎಲ್ಲ ತಗೊಂಡಿವಿ. ಅಪ್ಪಯ್ಯ, ಕೂಸಿಗೆ ಹುಲಿ ಚರ್ಮದ ಅಂಗಿ, ಹುಲಿ ಉಗುರು ಎಲ್ಲ ತಂದೇವ್ರಿ. ಚೆನ್ನಾಗೈತಾ ನೋಡಿ ಅಪ್ಪಯ್ಯ. ಬೋಸ್ ಅಂದಾಗೈತೆ ಕಣಪ್ಪ. ಎಲ್ಲ ಬುಟ್ಟಿಗೆ ಹಾಕೊಳ್ಳಿ. ಸರಿ ಅಪ್ಪಯ್ಯ. ಏನಾರು ಮರ್ತಿದ್ರೆ ಗೆಪ್ತಿ ಮಾಡ್ಕೊಳ್ಳಿ. ಹೋಯ್ತಿರೋದು ಸಾನೆ ದೂರ, ಮತ್ತೆ ಬರುಕಾಗಿಕ್ಕಿಲ್ಲ. ಮಾವಯ್ಯ, ಕೂಸು ಬಾಣಂತಿಗೆ ಏನೇನ್ ಬೇಕೋ ಎಲ್ಲ ತಗೊಂಡಿದೀವಿ. ಇನ್ನೂ ಏನಾದ್ರು ಬೇಕಾದ್ರೆ ಇಲ್ಲಿಗೆ ಬರ್ತಾರಲ್ಲ, ಹಾಕೊಟ್ರಾಯ್ತು. ಸರಿ ಕಣವ. ಇದೇನವ ನೀನೊಬ್ಳೇ ಇದ್ಯಾ? ಯಾಕೆ ದ್ಯಾಮವ ಬೀರವ ಬರುಕಿಲ್ವೇ? ಎಲ್ರು ಬಂದ್ರೆ ಹಟ್ಟಿ ನೋಡ್ಕೊಳ್ಳೋರು ಯಾರು? ಎಲ್ರಿಗೂ ನಾನು ಹೇಳಿ ವಯಸ್ಸಿವ್ನಿ, ನಡೀರಿ. ಅಪ್ಪಯ್ಯ, ಅಟ್ಟಿನಾಗ ಇನ್ನು 3 ದಿವಸದಾಗ ಹಸುಗಳು 3 ಕರು ಹಾಕಂಗವೆ. ಅದಕ್ಕೆ ಅಲ್ವೇ ಚಿಕ್ಕೋನು ದುಂಡಿ ಎಟ್ಟಿನಾಗೆ ಇರ್ಲಿ. ನಾವೇ ಹೋಗ್ಬರಮ್ಮ, ಹೋಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಕಣಪ್ಪಯ್ಯ. ಆಯ್ತೇ ನಮ್ಮಿ ನಿಂದು? ಅದ್ಯಾಕೆ ಅಂಗಡಿ ಇನ್ನು ಜೋಡ್ಸೋದವೆ, ಇರು ಬತ್ತೀನಿ. ಓ ಬೀರ ಅಣ್ಣಯ್ಯ, ಮುಗಿಯಲ್ಲ ಕಣಲ್ಲ. ಅಣ್ಣಯ್ಯ, ಹೊಸಿ ಸಮಾಧಾನ ಮಾಡ್ಕೋ. ಅತ್ಯಮ್ಮ ಹೊಸಿ ನಿಧಾನನೇ. ನೀನು ಸರಿಯಾಗಿದ್ಯಾ ಬಿಡು. ಶಿವ ಶಿವ, ನನಗೇಕೆ ಈ ಶೋಧನೆ? ಕಲ್ಯಾಣಿ, ಕಲ್ಯಾಣಿ, ನನ್ನನ್ನು ಒಂಟಿ ಮಾಡಿಬಿಟ್ಟು ಹೊಟ್ಟೋದಿಯಲ್ಲ. ಅಯ್ಯೋ, ನಾನಿನ್ಯಾರಿಗೋಸ್ಕರ ಬದುಕಿರಬೇಕು? ಇನ್ಯಾರಿಗೋಸ್ಕರ ಬದುಕಿರಲಿ?
ಸುಧಾರಿಸ್ಕೊತಿರೋ ಹೆಂಗೆ? ಬಿಸಿಲು ಬೇರೆ ಹೆಚ್ಚಾಗದೆ. ಹಂಗೇನಿಲ್ಲ ಕನ್ನಡಿಯವ್ವ, ಇನ್ನೂ ಹೊಸಿ ದೂರ ಹೋಗಮ್ಮ, ಆಮ್ಯಾಗ ಬೇಕಾರೆ ಸುಧಾರಿಸ್ಕೊಂಡ. ನಡ್ರಿ ಈಗ. ಅಪ್ಪಯ್ಯ, ಹುಮ್ಮಸ್ನಾಗ ಒಂದೇ ಸೂಲಿಗೆ ಹೋಗೋದು ಬೇಡ. ಆಮ್ಯಾಕ ಕೈ ಕಾಲು ಬಿದ್ದು ಅಂದ್ರೆ ಕಷ್ಟ ಆಗ್ಬೋದು. ಅದಕ್ಕಯ್ಯ ಹೊಸಿ ಕೂತು ನಿಂತು ದಣ್ಣು ಒರೆಸ್ಕೊಂಡು ಹೋಗುಮ. ಒಂದ್ ದಿವಸ ಹೆಚ್ಚಾಗ್ಲಿ ತಲುಪ್ಬೋದು, ಚಿಂತೆ ಮಾಡಬೇಡ. ಲೋ ಬೀರ, ನಾನು ಹಳೇ ಕಾಲದ ಮನ್ಸಾಕಲ್ಲ. ಇನ್ನು ನನ್ನ ಮೈಯಾಗೆ ಕಸವೈತೆ, ಶಕ್ತಿ ಐತೆ. ನೀವಾದರೂ ಬೇಯಿಸ್ಕೊಂಡು ತಿನ್ನೋ ಕಾಲದಲ್ಲಿ ಹುಟ್ಟಿದ್ದೀರಿ. ಅದೇ ನಮ್ಮ ಕಾಲದಲ್ಲಿ ಒಲೆ ಒತ್ಸಿ ಬೇಯಿಸ್ಕೊಂಡು ತಿಂದಿದ್ದೇ ಅಪರೂಪಕ್ಕಲ್ಲ. ಕಾಡಿನಲ್ಲಿ ಸಿಕ್ಕೋ ಗೆಡ್ಡೆ ಗೆಣಸು ನಾರು ಬೇರೆ ನಮ್ಮ ಆಹಾರ. ನಿಮಗೆ ಗೊತ್ತಿಲ್ಲಕ್ಕಲ್ಲ ಅದರಲ್ಲಿ ಏನು ಸತ್ವ ಐತೆ ಅಂತ. ಅದನ್ನು ತಿಂದಿದ್ದಕ್ಕೆ ಕಲ ಇವತ್ತು ನಮ್ಮನ್ನು ಕಾಪಾಡ್ತಾ ಐತೆ. ನನ್ನ ಮೈನಾಗೂ ಶಕ್ತಿ ಐತೆ. ನಡೀತೀನಿ, ನಡ್ರೋ. ಆಯ್ತು ಬಾ ಅಪ್ಪಯ್ಯ, ಈ ವಿಷಯದಾಗೆ ನಿನ್ ಕೆಣಕಾಯ್ತದ. ಜೋಲ್ಗೆ ಕೊಡಿ, ನಾನು ಹಿಡ್ಕತೀನಿ. ಪರವಾಗಿಲ್ಲ, ನಡಿಯವ್ವ, ನಡ್ರಿ. ಬಿರಾ, ನೀನೇನೇ ಹೇಳು, ಅಷ್ಟೊಟ್ಟೆಗೆ ರಾಗಿ ರೊಟ್ಟಿ ಹುಚ್ಚೆಟ್ ಚಟ್ನಿ ಅಮೃತ ಕಲ, ಅಮೃತ. ಹ್ಞೂ ಮಾವಯ್ಯ, ಅದೆಷ್ಟು ಬೀರ್ ಹೊಟ್ಟೆ ಹಸುವಾಗೋಯ್ತು. ಹೊಟ್ಟೆ ಆಗಿದ್ರೆ ಹೊಟ್ಟೆನೇ ಹಸುವಾಗಲ್ಲ. ಹೂಕನವ, ಕಾಡಿನ ಗಾಳಿನೇ ಅಂತದ್ದು. ಕಲ್ಲು ತಿಂದರೂ ಕರ್ಗಿಸ್ಬಿಡ್ತದೆ. ಅಷ್ಟೊಂದು ಶಕ್ತಿ ಐತೆ ಕಾಡಿನ ಗಾಳಿಗೆ. ಮಾವಯ್ಯ, ಇನ್ನೊಂದು ರೊಟ್ಟಿ ತಗೊಳ್ಳಿ. ನನಗೆ ಸಾಕನವ, ಇವ್ರಿಗೆ ಹಾಕು. ಅದಕ್ಕೆವ ಹೋಗಿ ಮಗ ಸೊಸೆ ಮೊಮ್ಮಗನ ಮುಖ ನೋಡ್ದೆ ಒಟ್ಟಿಗೆ ಹೆಂಗ್ ಇಳ್ದಿತ್ತು ಹೇಳು. ಅಲ್ವಾ, ಮತ್ತೆ ಎತ್ಕಳ್ಳು ಅಂದರೆ ಅದೇ ಕಣಪ್ಪ. ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನೋ ಆಸೆ ಮನಸ್ಸು ಬಯಸುತ್ತೆ. ನೋಡಿ, ನೀವೆಲ್ಲ ನಮ್ಮ ಜೊತೆಯಲ್ಲೇ ಇದ್ದೀರಿ. ಆದರೆ ಆ ನಮ್ಮ ಸಂಕವ್ವ ನೀಲ ಹೆಂಗವರು, ಆ ಕೂಸು ಹೆಂಗೈತೋ, ಯಾವಾಗ ನೋಡ್ತೀನೋ ಅನ್ನೋ ಕೊರಗು ನನ್ನ ಕಾಡ್ತಾ ಇರ್ತೈತೆ ಕಣಪ್ಪ. ನೀನು ಮಾತು ಸತ್ಯ ಕಣಪ್ಪಯ್ಯ. ಇನ್ಮ್ಯಾಕೆ ಆ ಕೊರ್ಗ ಬಿಟ್ಬಿಡು. ಹೆಂಗೂ ಹೋಯ್ತಾ ಇದ್ದೀವಲ್ಲ, ನಿನ್ನ ಆಸೆ ಈಡೇರ್ತದೆ. ಎಲ್ಲ ಬೆಡ್ದೆಯಿಂದ ಕಣಪ್ಪ. ಅಲ್ಲ ಜವ, ಯಾಕವ ನೀನು ತಿನ್ನವ? ಆಯ್ತು ಮಾವಯ್ಯ. ಅಣ್ಣಯ್ಯೋ, ಬಾಯ್ಲೆ. ಇದ್ಯಾಕಪ್ಪಯ್ಯ ಕುಂತ್ಕೊಂಡ್ಬಿಟ್ಟೆ? ಹೆಚ್ಚಿಗೆ ಉಂಡ್ಬಿಟ್ನಲ್ಲ, ಯಾಕೋ ಹೊಟ್ಟೆ ಏರ್ಕೊಂಬಿಟ್ಟದೆ. ನಡೆಯಕ್ಕಾಗಿಕ್ಲ ಕಣಪ್ಪ. ಮತ್ತೆ ಹೇಳ್ತಿದ್ದೆ ನನ್ಗೆ ಅಷ್ಟು ಶಕ್ತಿ ಐತೆ ಇಷ್ಟು ಶಕ್ತಿ ಐತೆ ಅಂತ. ಹಾಗೇನೋ ಹುಮ್ಮಸ್ನಲ್ಲಿ ನಿಮ್ಮನ್ನು ಗೇಲಿ ಮಾಡಿಬಿಟ್ಟೆ ಕಣಪ್ಪ. ಈಗ ನೋಡಿದ್ರೆ ನನ್ನಿಂದನೇ ಆಯ್ತಾ ಇಲ್ಲ, ಸಾಕಾಗ್ಬಿಟ್ಟೈತೆ. ಒಂದು ಹೆಜ್ಜೆನೂ ಮುಂದಿಡೋಕ್ಕಾಯ್ತಲ್ಲ ಕಣಪ್ಪ. ಕಾಲೆಲ್ಲ ಚಳ್ಕೊಡಿತಾವೆ, ನಡನ ಮ್ಯಾಕ್ ಎತ್ತಕ್ಕೆ ಆಯ್ತಾ ಇಲ್ಲ ಕಣಪ್ಪ. ಸುಮ್ಕಿರು ಅಪ್ಪಯ್ಯ, ನೀ ಗೇಲಿ ಮಾಡಿಬಿಟ್ರೆ ನಮ್ಗೆ ಅವಮಾನ ಆಗ್ಬಿಡ್ತದ. ನೀ ಹೇಳೋದ್ರಾಗೂ ನಿಜ ಐತೆ. ನೀನು ಮಾಡಿರೋ ಕೆಲಸ ಗೇದಿರೋ ಗೇಮೆಯ ನಾವು ಮಾಡೋಕ್ಕಾಯ್ತದ? ಅದರಲ್ಲಿ ಕಾಲು ಭಾಗನೂ ಮಾಡೋಕ್ಕಾಗಿಲ್ಲ ಅಪ್ಪಯ್ಯ. ನಮ್ಮ ಬದುಕಿನಾಗೆ ಯಾವತ್ತಿದ್ರೂ ನೀನೇ ನಾಯಕ ಅಪ್ಪಯ್ಯ, ನೀನೇ ನಾಯಕ. ಈಗೇನು ಮಾಡೋದು? ನನ್ನ ಕಿರಿ ಮಗ ಸೊಸೆ ಮೊಮ್ಮಕ್ಕಳು ನೋಡೋ ಭಾಗ್ಯ ಇಲ್ಲ ಅಂತ ಕಾಣಿಸುತ್ತೆ. ನನ್ನ ಆಸೆ ಈಡೇರುತ್ತೋ ಇಲ್ವೋ, ಈಡೇರಂಗೆ ಕಾಣ್ತಾ ಇಲ್ಲ ಕಣಪ್ಪ. ಅಪ್ಪಯ್ಯ, ನೀ ಏನೋ ಚಿಂತೆ ಮಾಡಬೇಡ.
ನಿನ್ನ ಮಕ್ಕಳು ನಾವಿವಿ, ನಿನ್ನ ಆಸೆಯ ನಾವು ಪೂರೈಸ್ತೀವಿ. ಬರೀ ನೀಲಿನ ಮನೆಗೆ ಯಾಕೆ, ಆ ಕೈಲಾಸ ಪರ್ವತಕ್ಕೆ ಬೇಕಾದ್ರೂ ನಿನ್ನನ್ನು ಹೊತ್ಕೊಂಡು ಹೋಯ್ತೀವಪ್ಪಯ್ಯ, ಹೊತ್ಕೊಂಡು ಹೋಯ್ತೀವಿ. ಅಪ್ಪಯ್ಯ, ನಮಗೆ ಶಕ್ತಿ ಬರಗಂಟ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ತಿರುಗಿದೀಯ. ಈಗ ನಿನಗೆ ಶಕ್ತಿ ಕಮ್ಮಿ ಆದರೆ ನಿನ್ನನ್ನು ಹೊತ್ಕೊಂಡು ಹೋಗೋ ಶಕ್ತಿ ನಮಗೈತೆ. ಯೋಚನೆ ಮಾಡಬೇಡಪ್ಪಯ್ಯ, ನಿನ್ನನ್ನು ನಾವು ಕರ್ಕೊಂಡು ಹೋಗ್ತೀವಿ, ಬೇಕಾದ್ರೆ ನಿನ್ನನ್ನು ಹೊತ್ಕೊಂಡು ಹೋಗ್ತೀವಿ. ಅಪ್ಪಯ್ಯ, ದೊಡ್ಡೋನೆ, ನೀ ಏನೋ ಚಿಂತೆ ಮಾಡಬೇಡಪ್ಪಯ್ಯ. ಅಪ್ಪಯ್ಯ ಅವಯ್ಯನ ಬೆಲೆ ಗೊತ್ತಿಲ್ದಿರೋ ನಮಗೆ ಆ ದ್ಯಾವರು ಬೆಟ್ಟದಯ್ಯ ದೊಡ್ಡಪ್ಪಯ್ಯನ ರೂಪದಾಗ ಬಂದು ನಮ್ಮ ಕಣ್ಣು ತೆರೆಸವನೆ. ನಿನ್ನ ಆಸೆನ ನಾವೀಡೇರಿಸ್ತೀವಿ, ಹೆದರ್ಕಬೇಡ ಅಪ್ಪಯ್ಯ, ಹೆದರ್ಕಬೇಡ. ಸಾಕು ಕಣಪ್ಪ, ಸಾಕು. ನಿಮ್ಮ ಮಾತು ಕೇಳಿ ನನ್ನ ಜನ್ಮ ಸಾರ್ಥಕ ಆಗೋಯ್ತು ಕಣಪ್ಪ. ಪ್ರತಿಯೊಬ್ಬ ಮನುಷ್ಯನು ಮಕ್ಕಳು ಬೇಕು ಅಂತ ಕೇಳ್ಕೊಳ್ಳೋದು ಇಷ್ಟಕ್ಕೆಯ. ನಮ್ಮ ಕೈ ನಡೀದೇ ಇದ್ದಾಗ, ನಮ್ಮ ಶಕ್ತಿ ಕುಂದೋದಾಗ ನಮ್ಮ ಹೆಗಲಿಗೆ ಹೆಗಲು ಕೊಡಲಿ ಅಂತ, ನಮ್ಗೆ ಆಸರಿ ಆಗಿರಲಿ ಅಂತ ಅಷ್ಟೇ ಕಣಪ್ಪ. ನಾನು ನಿಮ್ಮಿಂದ ಏನೂ ಕೇಳಕ್ಕಿಲ್ಲ ಕಣ್ರಪ್ಪ. ನಿಮ್ಮ ಪ್ರೀತಿ, ಗೌರವ, ವಿಶ್ವಾಸ ಅಷ್ಟೇ ಕೇಳೋದು. ಆ ಬೆಟ್ಟಯ್ಯ ನನಗೆ ಎಲ್ಲ ಕರುಣಿಸ್ಬಿಟ್ಟ, ನನ್ನ ಆಸೆ ಈಡೇರಿಸ್ಬಿಟ್ಟ. ನನಗಿನ್ನೇನು ಬೇಕು, ಇನ್ನೇನು ಬೇಕು ನನಗೆ? ಕಲ್ಯಾಣಿ, ಕಲ್ಯಾಣಿ, ನಿನ್ನ ತ್ಯಾಗದಿಂದ ಈ ಪಾದುಕೆ ಸಿದ್ಧವಾಗಿದೆ. ಮಾದಪ್ಪನಿಗೊಪ್ಸೋದಷ್ಟೇ ಬಾಕಿ, ಮಾದಪ್ಪನಿಗೊಪ್ಸೋದಷ್ಟೇ ಬಾಕಿ. ಈಗ ನಾನು ಹರಳಯ್ಯನಿಗೆ ಕೊಟ್ಟ ಸಮಯ ಮುಗಿತು. ನರಚಮ್ಮಾಳಿಕೆ ಸಿದ್ಧವಾಯಿತು. ನಾನೀಗ ಅವನಿಗೆ ದರ್ಶನ ಕೊಡಲು ಹೋಗಬೇಕು. ನಾನು ಹೋಗಿ ಬರುತ್ತೇನೆ. ಆತು ನಾನು ನೋಡಿಯಾ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ.